ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಶ್ರುತಿ ಅಸ್ತು ಭಗವತ್ಕಾರ್ಯಸಾಧಕಃ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರಿಂದವೇ ಶ್ರೀರಾಘವೇಂದ್ರಗುರವೇ ನಮೋ ಅತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ದುರ್ಜಯನ ಒಂದು ವಿಚಾರವನ್ನು ನಾವು ನಿನ್ನೆ ನೋಡಿದ್ದೀವಿ. ಸುಪ್ರತೀಕ ಎನ್ನುವ ರಾಜನ ಮಗನಾಗಿ ಹುಟ್ಟಿ ಎಲ್ಲರನ್ನೂ ದೇವತೆಗಳನ್ನೂ ಕೂಡ ಗೆದ್ದು ಗೌರಮುಖ ಎನ್ನುವ ಮುನಿಗಳ ಆಶ್ರಮಕ್ಕೆ ಬಂದಿದ್ದರು. 5 ಅಕ್ಷೋಹಿಣಿ ಸೈನ್ಯ ಸಮೇತರಾಗಿ ಬಂದಿದ್ದರು. ಬಂದಾಗ ಆ ಗೌರಮುನಿಗಳು ಸತ್ಕಾರವನ್ನು ಮಾಡಿ, ನಿಮಗೆ ಏನು ವ್ಯವಸ್ಥೆ ಆಗಬೇಕು, ಏನು ಊಟಕ್ಕೆ ಮಾಡಬೇಕು ಹಾಗೆ ಅಂತ ಕೇಳಿದಾಗ ರಾಜ ತಾನೂ ಯೋಚನೆ ಮಾಡಿದ. ಏನೋ ಒಬ್ಬರು ಇಬ್ಬರು ಅಂದರೆ ಏನಾರು ಮನೆಯಲ್ಲಿ ಮಾಡ್ಬೋದು. ಅಲ್ಲಿ ಇರೋದು ಕಾಡಿನ ಆಶ್ರಮ, ಕಾಡಿನಲ್ಲಿರತಕ್ಕ ಆಶ್ರಮ. ಇದ್ದಾಗಿ ಬೇಕು ಅಂತ ಕೇಳಿದರೆ ಏನು ಮಾಡೋದು, ಎಲ್ಲಿಂದ ಒಯ್ತರೋದು, ಸಾಮಾನ್ಯ ಅಲ್ಲ ಮಾತು. ಅದನ್ನು ಆಲೋಚನೆ ಮಾಡಿ ರಾಜನೂ ಸುಮ್ಮನಿದ್ದ. ಗೌರಮುನಿಗಳು ಕೂಡ ಪರಮಾತ್ಮನಿಗೆ ಶರಣು ಹೋದರು. ಮಾಡಿ ಪರಮಾತ್ಮನಿಗೆ ಸ್ತೋತ್ರವನ್ನು ಕೂಡ ಮಾಡಿದರು. ಆ ಸ್ತೋತ್ರವನ್ನು ಕೂಡ ನಾವು ನಿನ್ನೆ ಸ್ವಲ್ಪ ನೋಡಿದ್ದೀವಿ. ತ್ವತ್ತೋ ವೃಕ್ಷ ವೀರುದಶ್ಚ ತ್ವತ್ತಸ್ಸರ್ವ ವನೌಷಧೀಹಿ. ಹಾಗೆ ಸ್ವಾಮಿ, ನಿನ್ನಿಂದಲೇ ಮರ ಗಿಡಗಳು ಎಲ್ಲವೂ ಕೂಡ ನಿನ್ನಿಂದಲೇ ಹುಟ್ಟಿದ್ದು. ವನಗಳು, ಔಷಧಿಗಳು ಎಲ್ಲವೂ ಕೂಡ ನಿನ್ನಿಂದಲೇ ಹುಟ್ಟಿದವು. ಅಷ್ಟು ಮಾತ್ರ ಅಲ್ಲ, ಪಶುಗಳು, ಪಕ್ಷಿಗಳು, ಸರ್ಪಗಳು, ಹೇ ಜನಾರ್ದನ, ಎಲ್ಲವೂ ಕೂಡ ನಿನ್ನಿಂದಲೇ ಹುಟ್ಟಿದವು ಹಾಗೆ ಅಂತ. ಮಮಾಪಿ ದೇವದೇವೇಶ ರಾಜ ದುರ್ಜಯ ಸಂಹಿತಃ ಆಗತೋ ಅಭ್ಯಾಗತಸ್ತಸ್ಯ ಆತಿಥ್ಯಂ ಕರ್ತುಮುತ್ಸಹೇ. ಎಲ್ಲರನ್ನೂ ಹುಟ್ಟಿಸಿದವ ನೀನೇ, ಊಟದ ವ್ಯವಸ್ಥೆ ಮಾಡುವವನು ನೀನೇ. ಅದರಿಂದ ಮನೆಗೆ ದುರ್ಜಯ ಅಂತ ಬಂದಿದ್ದಾರೆ. ಅವರಿಗೆ ತಸ್ಯಮೇ ನಿರ್ಧನಸ್ಯಾಧ್ಯ ದೇವದೇವ ಜಗತ್ಪತೆ ಭಕ್ತಿ ನಮ್ರಸ್ಯ ದೇವೇಶ ಕುರುಷ್ವನ್ನಾದ್ಯಸಂಚಯಂ. ನಿರ್ಧನ, ನನ್ನಲ್ಲಿ ಸಂಪತ್ತು ಇತ್ಯಾದಿಗಳು ಯಾವುದೂ ಇಲ್ಲ. ಆದರೂ ಕೂಡ ನೀನು ಅವರಿಗೆ ಬೇಕಾದ ಅನ್ನಾದಿಗಳ ಒಂದು ವ್ಯವಸ್ಥೆಯನ್ನು ನೀನು ಮಾಡಬೇಕು ಹಾಗೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಗೌರಮುನಿಗಳು. ಯಂ ಸ್ಪೃಶಾಮಿ ಹಸ್ತೇನ ಯಂ ಪಶ್ಯಾಮಿ ಚಕ್ಷುಷ ವೃಕ್ಷಂ ವಾ ತೃಣಕಂದಂ ವಾ ತತ್ತದನ್ನಂ ಚತುರ್ವಿಧಂ. ಸ್ವಾಮಿ, ನನ್ನದೊಂದು ಪ್ರಾರ್ಥನೆ, ಯಾವುದನ್ನು ನೋಡ್ತೀನಿಯೋ, ಸ್ಪೃಶಾಮಿ ಹಸ್ತೇನ, ಕೈಯಿಂದ ಯಾವುದನ್ನು ಮುಟ್ಟುತ್ತೀನಿಯೋ, ಅದು ಮರ ಇರ್ಬೋದು, ಒಂದು ತೃಣಕಂದ ಇರ್ಬೋದು, ಸಣ್ಣ ಹುಲ್ಲು ಇರ್ಬೋದು. ಆದರೂ ಅದೇನಾಗಬೇಕು,
ತತ್ತದನ್ನಂ ಚತುರ್ವಿಧಂ, 4 ರೀತಿಯಾದ ಅನ್ನ ಆಗಬೇಕು ಹಾಗೆ ಅಂತ. ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಹಾಗೆ ಅಂತ 4 ರೀತಿಯಾದ ಅನ್ನ, ಅದನ್ನು ಮಾಡಬೇಕು, ಅನುಗ್ರಹ ಮಾಡಬೇಕು. ತಥಾ ತು ಅನ್ಯತಮಂ ವಾಪಿ ಯದ್ಧ್ಯಾತಂ ಮನಸಾಮಯ. ಅಷ್ಟು ಮಾತ್ರ ಅಲ್ಲ, ಬರೀ ಅನ್ನದ ವ್ಯವಸ್ಥೆ ಮಾತ್ರ ಇಲ್ಲ, ನಾನು ಯಾವುದನ್ನು ಮನಸಾ ಚಿಂತನೆ ಮಾಡ್ತೇನೋ ಸರ್ವಂ ಸಿದ್ಧ್ಯತಾಂ ಮಹ್ಯಂ, ಅದು ಎಲ್ಲದರ ಸಿದ್ಧಿಯೂ ನನಗೆ ಆಗಬೇಕು. ನಾನು ನಿನಗೇನು ಮಾಡೋದು? ನಮಸ್ತೆ ಪರಮೇಶ್ವರ, ನಾನು ನಿನಗೇನು ಮಾಡಲಿಕ್ಕೆ ಆಗ್ತದೆ ಸ್ವಾಮಿ? ಒಂದು ಸಣ್ಣ ನಮಸ್ಕಾರ ಅಷ್ಟೇ. ಭಕ್ತಿಪೂರ್ವಕ ಒಂದು ನಮಸ್ಕಾರ ಮಾಡಿದರೆ ದೇವರು ಏನೇನೆಲ್ಲ ಕೊಡ್ತಾನೆ ನೋಡಿ, ಅದನ್ನು ನಾವು ಯೋಚನೆ ಮಾಡಬೇಕು. ಈ ರೀತಿಯಾಗಿ ಆ ಮುನಿಗಳು ಸ್ತೋತ್ರವನ್ನು ಮಾಡಿದಾಗ ಪರಮಾತ್ಮ ಸಂತುಷ್ಟನಾದಂತೆ. ಸ್ವಕಂ ರೂಪಂ ದರ್ಶಯಾಮಾಸ ಕೇಶವ. ಗಂಗಾ ನದಿಯಲ್ಲಿ ಮುಳುಗಿ ಈ ಥರ ಸ್ತೋತ್ರವನ್ನು ಮಾಡಿದರೆ ನೋಡಿ, ಸ್ತೋತ್ರ ಮಾಡಿದಾಗಲೇ ಅನ್ನಾದಿ ಕೊರತೆಗಳು ಇರೋದಿಲ್ಲ, ಅವರ ಇಷ್ಟೆಲ್ಲ ಪೂರ್ಣ ಆಗ್ತದೆ. ಅಂಥ ಉತ್ತಮ ಸ್ತೋತ್ರ ಇದು. ಈ ವರಾಹ ಪುರಾಣದಲ್ಲಿ ಸಣ್ಣ ಸಣ್ಣ ಸ್ತೋತ್ರ ಇದೆ, ಆದರೆ ಮಹಾಶಕ್ತಿಪ್ರದವಾಗಿದೆ ಒಂದೊಂದೂ ಕೂಡ. 10 ಶ್ಲೋಕ ಅಷ್ಟೇ ಇದೆ. ಆ ಸ್ತೋತ್ರಗಳು ಒಂದೊಂದು ಸ್ತೋತ್ರ ಭಾರಿ ಅದ್ಭುತ ಇದೆ. ಇದು ಅನ್ನದ ಕೊರತೆಯನ್ನು ನೀಗತಕ್ಕದ್ದು ಅಂತ ಪರಮ ಪವಿತ್ರವಾದ ಒಂದು ಸ್ತೋತ್ರ. ಈ ರೀತಿಯಾಗಿ ಉವಾಚ ಸುಪ್ರಸನ್ನಾತ್ಮ ಬ್ರೂಹಿ ವಿಪ್ರವರಂ ಪರಂ. ಏನು ಬರಬೇಕು ಹಾಗೆ ಅಂತ ಪರಮಾತ್ಮ ಪ್ರತ್ಯಕ್ಷನಾಗಿ ಕೇಳ್ತಾನೆ. ಏವಂ ಶ್ರುತ್ವ ಅಕ್ಷೀಣಿ ಯಾವದ್ ಉನ್ಮೀಲಯತಿ ವೈಮುನಿ. ಪರಮಾತ್ಮ ಮಾತನ್ನು ಹೇಳಿದಾಗ ಗೌರಮುನಿ ಆಗ ಕಣ್ಣು ಬಿಟ್ಟು, ಗೌರಮುಖ ಮುನಿ ಕಣ್ಣು ಬಿಟ್ಟು ನೋಡ್ತಾರೆ. ತದಾ ಶಂಖ ಗದಾಪಾಣಿ ಪೀತವಾಸ ಜನಾರ್ದನ. ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿದವನಾಗಿ ಪರಮಾತ್ಮ ಪ್ರತ್ಯಕ್ಷನಾಗಿ ಗರುಡಸ್ತೋಪಿ ಗರುಡಾರೂಢನಾಗಿ ಬಂದಿದ್ದಾನೆ. ದ್ವಾದಶಾದಿತ್ಯ ಸಪ್ರಭ, 12 ಸೂರ್ಯರ ಕಾಂತಿ ಉಳ್ಳವನಾಗಿ, ಒಂದು ಸೂರ್ಯನನ್ನೇ ನಾವು ನೋಡಲಿಕ್ಕೆ ಆಗೋದಿಲ್ಲ, 12 ಸೂರ್ಯ ಒಟ್ಟಿಗೆ ಬಂದರೆ ಹೇಗಿರತಕ್ಕದ್ದು, ಆ ರೀತಿಯಾದ ಒಂದು ಕಾಂತಿ ಆ ಜಾಗದಲ್ಲಿ ಅಂತ ಹೇಳ್ತಾ ಇದ್ದಾರೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಯುಗಪದುತ್ಥಿತ ಯದಿ ಬಾ ಸದೃಶಿ ಸಾಸ್ಯ ಭಾಸಸ್ತಸ್ಯ ಮಹಾತ್ಮನಃ ತತ್ರೇಕಸ್ಥಂ ಜಗತ್ಕೃಷ್ಣಂ ಪ್ರವಿಭಕ್ತಂ ಅನೇಕದಾ ದದರ್ಶ ಸ ಮುನಿರ್ದೇವಿ ವಿಸ್ಮಯೋತ್ಫುಲ್ಲ ಲೋಚನಃ ಜಗಾಮ ಶಿರಸಾ ದೇವಂ. ಆ ಗೌರಮುಖ ಮುನಿ ಸಾಷ್ಟಾಂಗ ಎರಗುತ್ತಾನೆ, ಪರಮಾತ್ಮನಿಗೆ ನಮಸ್ಕಾರ ಮಾಡಿ, ಯದಿಮೇ ವರದೋ ದೇವ ಭೂಯಾದ್ ಭಕ್ತಸ್ಯ ಕೇಶವ, ನನಗೆ ವರ ಕೊಡುವುದಾದರೆ ಈ ರೀತಿಯಾಗಿ ಕೊಡು. ಇಲ್ಲಿ ರಾಜ ಬಂದಿದ್ದಾನೆ, ಸೈನಿಕ ಸಮೇತವಾಗಿ ಬಂದಿದ್ದಾನೆ. ಮಮಾಶ್ರಮೇ ಕೃತಾಹಾರ, ಅವನು ಬೇಕಾದ ಆಹಾರ ವ್ಯವಸ್ಥೆ ಎಲ್ಲವೂ ಕೂಡ ಇವತ್ತು ನಮ್ಮ ಆಶ್ರಮದಲ್ಲಿ ಆಗಬೇಕು. ಶ್ವಪ್ರಯಾತ ಸ್ವಕಂ ಗೃಹಂ, ನಾಳೆ ತನ್ನ ಮನೆಗೆ ಹೋಗ್ಲಿಕ್ಕಿರುವವನು. ಈ ರೀತಿಯಾಗಿ ನೀನು ವರವನ್ನು ಅನುಗ್ರಹ ಮಾಡಬೇಕು ಅಂತ ಗೌರಮುಖ ಮುನಿ ಪ್ರಾರ್ಥನೆಯನ್ನು ಮಾಡಿದಾಗ ದೇವೇಶೋ ವರದ ಸಂಬಭೂವ ಚಿತ್ತಸಿದ್ಧಿಂ ದದೌ ತಸ್ಮೈ. ಚಿತ್ತಸಿದ್ಧಿ, ನೀನೇನು ಮನಸ್ಸಿನಲ್ಲಿ ಬಯಸಿದ್ಯೋ ಅದೆಲ್ಲವೂ ಕೂಡ ಈಡೇರುತ್ತದೆ ಅಂತ ಅನುಗ್ರಹ ಮಾಡಿ, ತಸ್ಮೈ ಮಣಿಂ ಚ ಸುಮಹಾಪ್ರಭಂ, ಒಂದು ಮಣಿಯನ್ನು ಕೂಡ ಕೊಟ್ಟು ಹೋಗ್ತಾನೆ ಅಂತ ಪರಮಾತ್ಮ. ತಂ ದತ್ವಾ ಅಂತರ್ದದೆ ದೇವಃ, ಆ ಮಣಿಯನ್ನು ಕೊಟ್ಟು ನಿನ್ನ ಅಭಿಷ್ಟ ಎಲ್ಲ ಈಡೇರುತ್ತದೆ ಅಂತ ಪರಮಾತ್ಮ ಅನುಗ್ರಹ ಮಾಡಿ ಅಂತರ್ಧಾನ ಆಗ್ತಾನೆ. ಗೌರಮುಖ ಮುನಿಯು ಕೂಡ ತಮ್ಮ ಆಶ್ರಮಕ್ಕೆ ಬರ್ತಾರೆ. ಬಂದು ತತ್ರ ಗತ್ವಾ ಸ ವಿಪ್ರೇಂದ್ರ ಚಿಂತೆಯಾಮಾಸ ವೈಮುನಿ ಹಿಮವತ್ ಶಿಖರಾಕಾರಂ ಮಹಾ ಭ್ರಮಿವ ಚೋನ್ನತಂ ಗೃಹಾಣ ನಿರ್ಮಮೇ ವಿಪ್ರೋ. ಆ ಮಣಿಯನ್ನು ಹಿಡ್ಕೊಂಡು ಹೋಗಿ ಆ ಗೌರಮುಖ ಮುನಿ ಮೊದಲು ಪ್ರಾರ್ಥನೆ ಮಾಡಿದ್ದು ಶಿಖರಾಕಾರದಷ್ಟು ಮನೆ. ಯಾಕೆ ಅಷ್ಟು ಜನ ವಾಸ ಮಾಡಬೇಕು ಅಂದರೆ ಇಲ್ಲಿ ರೋಡಲ್ಲಿ ಅಥವಾ ಬಂಡೆ ಮೇಲೆ ಅನ್ನ ಹಾಕ್ಲಿಕ್ಕಾಗ್ತದಾ? ಮನೆ ಬೇಕು. ಸೊ ಅದರಿಂದ ಬೃಹದಾಕಾರದ ಮನೆ ನಿರ್ಮಾಣ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಒಂದು ಕ್ಷಣದಲ್ಲಿ ಮನೆಗಳಲ್ಲೂ ನಿರ್ಮಾಣ ಆದಂತೆ. ವಿಷ್ಣೋರ್ ಲಬ್ಧವರಸ್ತದ,
ಪರಮಾತ್ಮನ ವರ. ನೋಡಿ, ಕೇಳುವಾಗಲೇ ಎಷ್ಟು ಆಶ್ಚರ್ಯ ಆಗ್ತದೆ ನೋಡಿ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಅಂತ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ದೇವರ ಅನುಗ್ರಹ ಇದ್ದರೆ ಏನಾಗೋದಿಲ್ಲ ಹೇಳಿ, ಎಲ್ಲವೂ ಮಾಡಲು ಸಾಧ್ಯ. ಲೌಕಿಕ ಇರಬಹುದು, ಅಲೌಕಿಕ ಇರ್ಬೋದು, ಎಲ್ಲವನ್ನೂ ದೇವರು ಕೊಡ್ತಾನೆ. ಪ್ರಾಕಾರಾಣಿ ತಥೋಪಾಂತೆ ತಲ್ಲಗ್ನ ಉದ್ಯಾನಕಾನಿ. ಎಂಥ ಪ್ರಾಕಾರಗಳು ಅಂದರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತ ಶಿಖರಾಕಾರವಾಗಿ ಇದೆ ಅಂತೆ ಆ ಮನೆಗಳು. ಕೋಕಿಲಾಕುಲ ಘೃಷ್ಟಾನಿ, ಅನೇಕ ಕೋಗಿಲೆಗಳು ಇಂಪಾಗಿ ಆಡತಕ್ಕವು. ನಾನಾ ದ್ವಿಜವರಾಣಿಚ, ನಾನಾ ಬ್ರಾಹ್ಮಣರು ದ್ವಿಜರು ಮತ್ತು ಚಂಪಕ ಇತ್ಯಾದಿ ಹೂವುಗಳು ಅದೆಲ್ಲವೂ ಕೂಡ ಅಲ್ಲಿ ಚೆನ್ನಾಗಿ ಹರಳಿದವು. ಸುಗಂಧ ಭರಿತವಾಯಿತಂತ ವಾತಾವರಣ. ಚಕಾರ ಸಂಚಯಾನ್ ವಿಪ್ರೋ ನಾನಾ ಭಕ್ಷ್ಯಾನಿ ಸರ್ವಶಃ. ಮನಸ್ಸಿನಲ್ಲಿ ಆ ಗೌರಮುಖ ಮುನಿ ಪ್ರಾರ್ಥನೆ ಮಾಡ್ತಾನೆ. ನಾನಾ ವಿಧವಾದ ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯ ನಾನಾ ಪ್ರಕಾರವಾದ ಅನ್ನಗಳು ಹೇಮಪಾತ್ರ್ಯಶ್ಚ ಸರ್ವತಃ. ಎಲ್ಲ ಯಾವ ಪಾತ್ರೆ? ಬಂಗಾರದ ಪಾತ್ರೆ. ಬಂಗಾರದ ಪಾತ್ರೆಯಲ್ಲಿ ಅಡಿಗೆ ರೆಡಿ. ಇದು ಯಾವುದರ ಪ್ರಭಾವ? ಇದು ಆ ಮಣಿಯ ಪ್ರಭಾವ. ಏವಂ ಕೃತ್ವಾ ಸ ವಿಪ್ರಸ್ತು ರಾಜಾನಂ ಭೂರಿ ತೇಜಸಂ ಉವಾಚ ಸರ್ವಸೈನ್ಯಾನಿ ಪ್ರವಿಶಂತು ಗೃಹಾಣಿ. ಗೌರಮುಖ ಮುನಿ ಆ ರಾಜನ ಹತ್ರ ಬಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ರಾಜ, ನೀವೆಲ್ಲರೂ ಮನೆ ಒಳಗೆ ಪ್ರವೇಶ ಮಾಡಬಹುದು, ಅನ್ನ ಎಲ್ಲ ಸಿದ್ಧವಾಗಿದೆ ಹಾಗೆ ಅಂತ ಹೇಳ್ತಾನೆ. ಏವಮುಕ್ತಸ್ತಥೋ ರಾಜ ತದ್ಗೃಹಂ ಪರ್ವತೋಪಮಂ. ಮನೆ ಹೇಗಿತ್ತು? ಪರ್ವತ ಸದೃಶವಾಗಿತ್ತಂತೆ, ಬೆಟ್ಟದಂಥ ಮನೆ. ಅಂಥ ಮನೆ, ಅದನ್ನು ಪ್ರವೇಶ ಮಾಡ್ತಾನೆ. ಇನ್ನು ಅನ್ಯೇ ಭೃತ್ಯಾಹ ವಿವಿಷುರಾಶುವೈ. ಇನ್ನು ಅವನ ಭೃತ್ಯರು ಅವರು ಕೂಡ ತಮ್ಮ ತಮ್ಮ ಮನೆಗಳು ಅದರಲ್ಲಿ ಪ್ರವೇಶ ಮಾಡಿದರು. ತತಸ್ಥೇಷು ಪ್ರವಿಷ್ಟೇಷು ತದಾ ಗೌರಮುಖೋ ಮುನಿ ಪ್ರಗೃಹ್ಯತಂ ಮಣಿಂ ದಿವ್ಯಂ ರಾಜಾನಂಚ ಇದಪಬ್ರವಿ. ಆ ದಿವ್ಯವಾದ ಮಣಿಯನ್ನು ಹಿಡ್ಕೊಂಡು ಗೌರಮುಖ ಮುನಿ ಆ ರಾಜನ ಹತ್ರ ಹೇಳ್ತಾನಂತೆ. ಎಲ್ಲ ಮನೆ ಗೃಹ ಪ್ರವೇಶ ಅಂತೂ ಆಯಿತು. ಮನೆ ಒಳಗೆಲ್ಲ ಪ್ರವೇಶ ಮಾಡಿದ ಮೇಲೆ ಆ ರಾಜನ ಹತ್ರ ಹೇಳ್ತಾನೆ. ಮಜ್ಜನಾ ವ್ಯವಹಾರಾರ್ಥಂ ಪತಿ ಶ್ರಮಕೃತೆ ತಥಾ ವಿಲಾಸಿನಿ ತಥಾ ದಾಸಾನ್ ಪ್ರೇಷಯಿಷ್ಯಾಮಿ ತೇ ನೃಪ. ಭಾಳ ದೂರದಿಂದ ಬಂದಿದ್ದೀರಾ, ಮಾರ್ಗದಲ್ಲಿ ತುಂಬ ಆಯಾಸ ಆಗಿರೋದು, ಅದರಿಂದ ಅಭ್ಯಂಗ ಮಾಡಬೇಕು, ಮೈಯೆಲ್ಲ ಉಜ್ಜಿ. ಅದಕ್ಕೆ ಅನೇಕ ದಾಸಿಯರು, ಅವರನ್ನೆಲ್ಲ ನಾನೀಗ ಸಿದ್ಧಪಡಿಸ್ತಾ ಇದ್ದೇನೆ ಹಾಗೆ ಅಂತ ಆ ಗೌರಮುಖ ಮುನಿ ಹೇಳಿ ಮಣಿಂ ವೈಷ್ಣವಂ ತದಾ ಏಕಾಂತೆ ಸ್ಥಾಪಯಾಮಾಸ್. ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಆ ಮಣಿಯನ್ನು ಒಂದು ಕಡೆ ಇಡ್ತಾರಂತೆ ಗೌರಮುಖ ಮುನಿ. ರಾಜ್ಞಸ್ತಸ್ಯ ಪ್ರಪಶ್ಯತಃ. ಆ ದುರ್ಜಯನ ಕಣ್ಣಿಗೆ ಆ ಮಣಿ ಬಿತ್ತು. ಬೆರಗಾದ ಅಂತ ರಾಜ, ಇದೇನು ಇದ್ದಕ್ಕಿದ್ದಾಗಿ ನಿರ್ಮಾಣ ಆದದ್ದು, ಅವನಿಗೇನು ಅರ್ಥನೇ ಆಗಿಲ್ಲ ಇದು ಹೇಗೆ ಸಾಧ್ಯವಾಯಿತು ಅಂತ. ಆದರೂ ತಾನು ಪ್ರವೇಶ ಮಾಡಿ ಎಲ್ಲ ಭೋಗವನ್ನು ಮಾಡಿಸ್ಕೋತಾ ಇದ್ದಾನೆ. ತಸ್ಮಿನ್ ಸ್ಥಾಪಿತ ಮಾತ್ರೇತು ಮನಿ ಶುದ್ಧ ಸಮಪ್ರಭೆ ನಿಶ್ಚೇರು ಯೋಷಿತಸ್ತತ್ರ ದಿವ್ಯರೂಪ ಸಹಸ್ರಶಃ. ಆ ಮಣಿಯನ್ನು ಅಲ್ಲಿ ಇಟ್ಟ ಕೂಡಲೇ ಅದನ್ನು ಸೀಳಿಕೊಂಡು ಸಾವಿರಾರು ದಿವ್ಯ ಸ್ತ್ರೀಯರು ಅವರೆಲ್ಲ ಅಲ್ಲಿಂದ ಹೊರಗೆ ಬಂದರಂತೆ. ಅವರು ಆ ರಾಜನಿಗೆ, ರಾಜಭಟರಿಗೆ ಶ್ರಮ ಪರಿಹಾರವನ್ನು ಮಾಡಿದರು ಹಾಗೆ ಅಂತ. ಕಾಶ್ಚಿತ್ ಸೌವರ್ಣಪಾತ್ರೀಶ್ಚ ಗೃಹೀತ್ವಾ ಸಂಪ್ರತಸ್ಥಿರೆ ಏವಂ ಯೋಷಿತ್ ಗಣಾಸ್ತತ್ರ ನರಾ ಕರ್ಮಕರಾಸ್ತತ ನಿರ್ಜಗ್ಮುಸ್ತಸ್ಯ ನೃಪತೆ ಸರ್ವೇ ಭೃತ್ಯ ನೃಪಸ್ಯತ. ಈ ರೀತಿಯಾಗಿ ಅವರ ಸ್ನಾನದ ವ್ಯವಸ್ಥೆಯಾಯಿತು. ತಾಸ್ತ್ರಿಯ ಸರ್ವಭೃತ್ಯಾನಾಂ ರಾಜಮಾರ್ಗೇನ ಮಜ್ಜನವನ್ನು ಕೂಡ ಮಾಡಿಸಿದರು. ದದುಸ್ತೆ ನರಾಶ್ವಾನಾಂ ಹಸ್ತಿನಾಂ ಚ ತ್ವರಾನ್ವಿತ ನಾನಾವಿಧಾನಿ ತೂರ್ಯಾನಿ ತತ್ರಾವಾದ್ಯಂತ ಸರ್ವಶಃ. ಅನೇಕ ವಾದ್ಯಗಳು, ಮಂಗಳ ವಾದ್ಯಗಳು, ಅದರ ಶಬ್ದಗಳು ಬಂತಂತೆ. ರಾಜ ಸ್ನಾನ ಮಾಡಿದ್ದಾನೆ. ಮಜ್ಜನೆ ನೃಪತೆಸ್ತತ್ರ ನೃತು ಚ ಅನ್ಯಯೋಷಿತ. ಇನ್ನು ಅನೇಕ ಸ್ತ್ರೀಯರು ನರ್ತನ ಮಾಡಿದರಂತೆ. ಅಪರಾಶ್ಚ ಜಗುಸ್ತತ್ರ. ಇನ್ನು ಅನೇಕರು ಗಾನ ಮಾಡ್ತಾ ಇದ್ರು, ದಿವ್ಯವಾದ ಗಾನ.
ಶಕ್ರಸ್ಯೇವ ಪ್ರಮಜ್ಜತಃ, ಇಂದ್ರ ಹೇಗೆ ಸ್ನಾನ ಮಾಡ್ತಾನೋ ಆ ರೀತಿಯಾಗಿ ವೈಭವದಿಂದ ರಾಜ ಸ್ನಾನ ಮಾಡಿ ಸಂತೋಷಪಡ್ತಾನೆ. ಏವಂ ದಿವ್ಯೋಪಚಾರೇಣ ಸ್ನಾತ್ವಾ ರಾಜ ಮಹಾತ್ಮನಃ ಚಿಂತೆಯಾಮಾಸ ರಾಜೇಂದ್ರ ವಿಸ್ಮಯಾವಿಷ್ಟಚೇತನಃ ಕಿಮಿದಂ ಮುನಿಸಾಮರ್ಥ್ಯಂ ತಪಸೋವಾಥವಾ ಮಣೇಹೇ. ಇದನ್ನೆಲ್ಲ ನೋಡಿ ದಿವ್ಯ ಉಪಚಾರ ಇದು. ಇಂತಹ ದಿವ್ಯ ಉಪಚಾರವನ್ನು ನೋಡಿ ರಾಜನಿಗೆ ಯೋಚನೆ ಬಂದಂತೆ, ಇದು ಯಾರ ಸಾಮರ್ಥ್ಯ? ಗೌರಮುಖ ಮುನಿಯ ಸಾಮರ್ಥ್ಯನೋ ಅಥವಾ ಆ ಮಣಿಯ ಸಾಮರ್ಥ್ಯನೋ ಹಾಗೆ ಅಂತ ಯೋಚನೆ ಮಾಡ್ತಾ ಇದ್ದ. ಏವಂ ಸ್ನಾತ್ವಾ ಶುಭೇ ವಸ್ತ್ರೇ ಪರಿಧಾಯ ಉತ್ತಮೇ ತಥಾ ವಿವಿಧಾನಂತು ವಿಧಿನಾ ಭುಭುಜೆ ಸ ನೃಪೋತ್ತಮ. ಸ್ನಾನ ಆದ ಮೇಲೆ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿ ಆಯಿತು. ಯಥಾಚ ನೃಪತೆ ರಾಜ ನೃಪತೆ ಪೂಜಾ ಕೃತಾತೇನ ಮಹರ್ಷಿನ ತದ್ವತ್ ಭೃತ್ಯಜನಸ್ಯಾಪಿ ಚಕಾರ ಮನಿಸಿತ. ರಾಜನಿಗೆ ಹೇಗೆ ಪೂಜೆ ಉಪಚಾರಗಳು ನಡೆಯಿತೋ ಅದೇ ರೀತಿಯಾಗಿ ಆ ಭೃತ್ಯರಿಗೂ ಕೂಡ ಎಲ್ಲ ಉಪಚಾರವೂ ಕೂಡ ನಡೆಯಿತು ಅಂತ. ಯಾವತ್ಸ ರಾಜ ಭುಭುಜೆ ಸಭೃತ್ಯ ಬಲವಾಹನ ತಾವದಸ್ತ ಗಿರಿಂಭಾನುರ್ ಜಗಾಮಾರುಣ ಸಪ್ರಭ. ಯಾವಾಗ ರಾಜನ ಊಟ ಎಲ್ಲ ಅವರ ಭೃತ್ಯರ ಊಟ ಎಲ್ಲವೂ ಆಯಿತೋ ಆಗ ಏನಾಯಿತು? ಸೂರ್ಯ ಕೆಂಪಾದ ಹಾಗೆ ಅಂತ. ಅಂದರೆ ಏನಾಯಿತು? ಸಂಜೆ ಆಯಿತು ಅಂತ ಅರ್ಥ. ತತಸ್ಸು ರಾತ್ರಿ ಸಮಪದ್ಯತ ಅಧುನಾ ಶರಚ್ಛಾಂಗೋಜ್ವಲ ವೃಕ್ಷಮಂಡಿತ ಕರೋತಿ ರಾಗಂ ಸಚ ರೋಹಿಣೀಧವ ಸುಸಂಗತಂ ಸೌಮ್ಯಗಣೇಶು ತಾಪಿಚ. ಹಾಗೇನಾಯಿತು? ಶುಕ್ರ ರಾಹು ಗುರು ಮೂರೂ ರಾಶಿಗಳು ಒಟ್ಟಿಗೆ ಆದವಂತೆ. ಸಹೋದ್ಯತೋ ದೈತ್ಯಗುರು ಸರಾಧಿಪ. ಅದು ಜ್ಯೋತಿಷ್ಯದಲ್ಲಿ ಅವರವರ ಸ್ವಭಾವವನ್ನು ಅದು ಅಭಿವ್ಯಕ್ತಗೊಳಿಸುವ ಒಂದು ಕಾಲ ಅಂತ ಹೇಳ್ತಾರೆ. ಅವರ ಸ್ವಭಾವ ಹೇಗಿರುತ್ತದೋ ಅದನ್ನು ಅಭಿವ್ಯಕ್ತಿಗೊಳಿಸುವ ಒಂದು ಕಾಲ ಅದು. ಯಾವಾಗ ಶುಕ್ರ ರಾಹು ಗುರು ಅವರು ಒಟ್ಟಿಗೆ ಎದ್ದಾಗ ಸಹೋದ್ಯತೋ ಅಂತ ಬರೀತಾರೆ. ಸ್ವಭಾವ ಯೋಗೇನ ಮತಿಸ್ತು ದೇಹಿನ. ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರ ಮತಿ ಬುದ್ಧಿ ಆ ಸಮಯದಲ್ಲಿ ಪರಿವರ್ತನೆ ಆಗ್ತದೆ ಹಾಗೆ ಅಂತ. ಅದು ಒಂದೊಂದು ಸಮಯದಲ್ಲಿ ಒಂದೊಂದು ಆಗ್ತಾ ಇರ್ತದೆ. ಚಂದ್ರನ ಗತಿ ಇಟ್ಟುಕೊಂಡು ಹುಣ್ಣಿಮೆ ದಿವಸ ಅಮಾವಾಸ್ಯೆ ದಿವಸ ಮನಸ್ಸು ಪರಿವರ್ತನೆ ಆಗೋದು ಉಂಟು. ಅದೇ ರೀತಿಯಾಗಿ ಆ ಒಂದು ಮುಹೂರ್ತ ಕಾಲಗಳಲ್ಲಿ ಯೋಗ ಅಂತ ಕರೀತಾರೆ. ಅಂಥ ಶುಭ ಯೋಗಗಳಲ್ಲಿ ಅವರ ಸ್ವಭಾವಕ್ಕೆ ತಕ್ಕಂತೆ, ಅಂದರೆ ಬೇರೆ ಸಮಯದಲ್ಲಿ ಸ್ವಭಾವಕ್ಕೆ ತಕ್ಕಂತೆ ಆಗೋದಿಲ್ಲವಾ ಹಾಗೆಂತ ಕೇಳಿದರೆ, ಬೇರೆ ಸಂದರ್ಭದಲ್ಲಿ ಹೇಗಾಗಿರುತ್ತದೆ? ಕರ್ಮ, ನಾವು ಹಿಂದೆ ಮಾಡಿದ ಕರ್ಮಕ್ಕೆ ತಕ್ಕಂತೆ ಬುದ್ಧಿ ಪ್ರಚೋದನೆ ಮಾಡ್ತಾನೆ ದೇವರು. ನಾವು ಹಿಂದೆ ನೋಡಿದ್ದೀವಿ, ಕರ್ಮಕ್ಕೆ ತಕ್ಕಂತೆ ಬುದ್ಧಿ ಪ್ರಚೋದನೆ. ಕೆಲವೊಮ್ಮೆ ವಾತಾವರಣಕ್ಕೆ ತಕ್ಕಂತೆ ಬುದ್ಧಿ ಪ್ರಚೋದನೆ ಆಗ್ತದೆ. ಆ ಒಂದು ದೇಶ ಕಾಲದಲ್ಲಿ ನೋಡಿ, ಮಠಕ್ಕೆ ಬಂದರೆ ಏನೋ ಒಂದು ಸ್ತೋತ್ರ ಹೇಳೋಣ, ನಮಸ್ಕಾರ ಮಾಡೋಣ ಇತ್ಯಾದಿ ಒಂದು ಮನಸ್ಸು ಬದಲಾವಣೆ ಆಗ್ತದೆ ನೋಡಿ. ಆ ಒಂದು ದೇಶದಿಂದ ಆಗತಕ್ಕ ಒಂದು ಪರಿವರ್ತನೆ ಇದೆ. ಅದು ಏನಲ್ಲ, ಸ್ವಾಭಾವಿಕವಾದದ್ದಲ್ಲ ಅದು. ಆದರೆ ಆ ಒಂದು ಮುಹೂರ್ತ ಕಾಲದಲ್ಲಿ ಅವರ ಸ್ವಭಾವ ಯೋಗೇನ ಮತಿಸ್ತು ದೇಹಿನ, ಸ್ವಭಾವಕ್ಕೆ ತಕ್ಕಂತೆ ಅದು ಬುದ್ಧಿ ಬದಲಾವಣೆ ಆಗ್ತದೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಸುರಕ್ತತಾಂ ಭೂಮಿಸುತಶ್ಚ ಮುಂಜತೆ ರಾಹುಸ್ಥಿತಿ ಚಂದ್ರಮ ಸೋಂಶುಭಿ ಸ್ಥಿತೈ ಮುಕ್ತಸ್ವಭಾವೋ ಜಗತಸ್ಸುರಾಸುರೈ ರಣುಸ್ವಭಾವೋ ಬಲವಾನ್ ಸಕೃನೃಪ. ತನ್ನ ಸ್ವಭಾವಕ್ಕೆ ತಕ್ಕಂತೆ ಅವರು ಕೂಡ, ಯದ್ಯಪಿ ಎಂಥ ಸ್ವಭಾವ ಅವರದು? ದುಷ್ಟ ಸ್ವಭಾವ ಅವರದು. ಅಸುರರದೆಲ್ಲ ದುಷ್ಟ ಸ್ವಭಾವ ಇರುತ್ತದೆ. ಇತೀದೃಶಿ ರಾತ್ರಿರಭೂದೃಶೇ ಶುಭೆ ವರಾಶ್ರಮೆ ದುರ್ಜಯ ಭೂಪತೆ ಶುಭಾ ಲಕ್ಷ್ಮ್ಯಾಭಿಬುದ್ಧ್ಯ ಸುಚಿರಂ ಪ್ರಕಾಶತೆ ಧ್ರುವೇನ ವಿಷ್ಣು ಸ್ಮರಣೇನ ದುರ್ಲಭಂ.
ಈ ರೀತಿಯಾಗಿ ಆ ರಾತ್ರಿಯು ಕಳೀತು. ತಥೋ ರಾತ್ರ್ಯಾಂ ವ್ಯತೀತಾಯಾಂ ಸ ರಾಜ ತಾಸ್ತ್ರಿಯಃ ಪುನಃ ಅಂತರ್ಧಾನಂ ಗತಾಸ್ತತ್ರ ದೃಷ್ಟ್ವಾ ತಾನಿ ಗೃಹಾಣಿ ಚ. ಯಾಕೆ ಇವರೇನು ವರವನ್ನು ಕೇಳ್ಕೊಂಡು ಬಂದಿದ್ದರು, ಮಾರನೇ ದಿವಸ ಇವರೆಲ್ಲ ಹೊಟ್ಟೋಗ್ತಾರೆ, ಒಂದು ದಿವಸಕ್ಕೆ ಇದೆಲ್ಲ ವೈಭವ ಆಗಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡಿದರು. ರಾತ್ರಿ ಮುಗೀತು, ಬೆಳಗಿನ ಜಾವ ಆಯಿತು. ಅದು ಮನೆ ಎಲ್ಲ ಸ್ತ್ರೀಯರು ಎಲ್ಲರೂ ಕೂಡ ನಾಪತ್ಯ, ಎಲ್ಲರೂ ಅಂತರ್ಧಾನವನ್ನು ಪಡೆದಿದ್ದರು. ಅದೃಶ್ಯಾನಿ ಮಹಾರ್ಹಾಣಿ ವರಾಸನ ಜಲಾನಿ ಚ ರಾಜ ಸ ವಿಸ್ಮಯಮಾವಿಷ್ಟ ಚಿಂತೆಯಾಮಾಸ ದುಃಖಿತ. ರಾಜನಿಗೆ ಭಾರಿ ದುಃಖ ಆಗೋಯ್ತು. ಎಷ್ಟು ಚೆನ್ನಾಗಿತ್ತು, ವೈಭವದಿಂದ ಇತ್ತು, ಸುಮ್ಮನೆ ಹೋಯ್ತಲ್ಲ ಹಾಗೆ ಅಂತ. ಕಥಮೇವ ಮಣಿರ್ಮಹ್ಯಂ ಭವತಿ ಇತಿ ಪುನಃ ಪುನಃ ಚಿಂತೆಯನ್ ಅಧಿಗಮ್ಯಾತ ಸ ರಾಜ ದುರ್ಜಯಸ್ತತ. ಈ ಮಣಿ ನಾನು ಹೇಗೆ ಪಡೆಯೋದು? ರಾಜನಿಗೆ ಆ ಮಣಿ ಮೇಲೆ ಆಸೆ ಬಂತು. ಏನಾರು ಮಾಡಿ ಈ ಮಣಿಯನ್ನು ನಾವು ಅಪಹಾರ ಮಾಡಬೇಕು ಹಾಗೆ ಅಂತ. ಚಿಂತಾಮಣಿಮಿಮಂ ಚಾಸ್ಯ ಹರಾಮಿ ಇತಿ ವಿಚಿಂತ್ಯ ಸಹ ಪ್ರಯಾಣಂ ನೋದಯಾಮಾಸ ಸರಾಜಾಶ್ರಮ ಬಾಹ್ಯತ. ಆಯಿತು ಅಂತ ಆದರೂ ಏನು ಹೇಳಿಲ್ಲ, ಹೊರಡೋಣ ಅಂತ ಹೊರಟು ಸ್ವಲ್ಪ ದೂರ ಹೊರಗೆ ಬರ್ತಾನೆ, ಆಶ್ರಮದ ಸ್ವಲ್ಪ ಹೊರಗೆ ಬರ್ತಾನೆ. ಆದರೂ ಕೂಡ ಅವನ ಮನಸ್ಸು ಬಿಡ್ತಾ ಇಲ್ಲ. ಯಾಕೆ ಅಂತ ನೋಡಿದ್ದೀವಿ, ಆ ಮುಹೂರ್ತ ಅಂತಹ ಒಂದು ಮುಹೂರ್ತ ಬಂದೋಯಿತು, ಸ್ವಭಾವಕ್ಕೆ ತಕ್ಕಂತೆ ಅಭಿವ್ಯಕ್ತಿ ಆಗೋದು. ಅದರಿಂದ ಅವನಿಗೆ ಏನಾರು ಮಾಡಿ ಮಣಿಯನ್ನು ತೆಗೆದುಕೊಂಡು ಹೋಗಬೇಕು ಎಂಬ ಒಂದು ಬುದ್ಧಿ ಬಂತು. ತಥೋ ವಿರೋಚನಾಖ್ಯಂ ವೈ ಪ್ರೇಷಯಾಮಾಸ ಮಂತ್ರಿಣಂ ಋಷೇರ್ ಗೌರಮುಖಸ್ಯಾಪಿ ಮಣಿರ್ ಯಾಚನ ಕರ್ಮಣಿ. ವಿರೋಚನ ಅಂತ ತನ್ನ ಮಂತ್ರಿ ಒಬ್ಬ ಇದ್ದ. ವಿರೋಚನ ಅಂತ ತನ್ನ ಮಂತ್ರಿ, ಅವನನ್ನು ಕಳಿಸ್ತಾನೆ. ಆಶ್ರಮಕ್ಕೆ ಹೋಗಿ ಆ ಮಣಿಯನ್ನು ಯಾಚನೆ ಮಾಡಿ ನೀನು ತೆಗೆದುಕೊಂಡು ಬಾ ಹಾಗೆ ಅಂತ. ಋಷಿಂ ತಂ ಚ ಸಮಾಗತ್ಯ ಮಣಿಂ ಯಾಚಿತ ಮುದ್ಯತಃ ರತ್ನಾನ ಭಾಜನಂ ರಾಜ ಮಣಿಂ ತಸ್ಮೈ ಪ್ರದೀಯತ. ಆ ವಿರೋಚನನು ಕೂಡ ಋಷಿಗಳ ಹತ್ರ, ಗೌರಮುಖ ಮುನಿ ಹತ್ರ ಬಂದು ಯಾಚನೆ ಮಾಡ್ತಾನೆ. ಈ ರೀತಿಯಾಗಿ ನೀವೇನು ಮಣಿ ಇಟ್ಕೊಂಡಿದ್ದೀರಾ, ಭಾರಿ ಅದ್ಭುತ ಇದೆ, ಆ ಮಣಿ ರಾಜನಿಗೆ ಬೇಕಂತೆ ಹಾಗೆ ಅಂತ ರಾಜನಿಗೆ ಕೊಡಿ ಹಾಗೆ ಅಂತ ಮಂತ್ರಿ ಹೇಳ್ತಾನೆ. ಆ ರೀತಿಯಾಗಿ ಆ ದೂತ ಬಂದು ಹೇಳಿದಾಗ ಗೌರಮುಖ ಮುನಿಗೆ ಸಿಟ್ಟು ಬಂದೋಯ್ತು, ಭಾರಿ ಸಿಟ್ಟು ಬಂದೋಯ್ತು. ಪ್ರತಿಗೃಹ್ಣಾತಿ ವಿಪ್ರಸ್ತು ರಾಜ ಚೈವ ದದಾತಿ ಚ ತ್ವಂಚ ರಾಜ ಪುನರ್ಭೂತ್ವ ಯಾಚಸೆ ದೀನವತ್ಕಥಂ. ನೋಡಿ, ಆ ರಾಜನಿಗೆ ಹೇಳಿ, ರಾಜನಾದವ ಬ್ರಾಹ್ಮಣರಿಗೆ ಕೊಡಬೇಕು. ಇವನು ಎಂಥ ರಾಜ, ಇವನು ಬ್ರಾಹ್ಮಣ ತಿನ್ನೋದು ದಾನ ಇಸ್ಕೊಳ್ಳಾರೆ ಹಾಗೆ ಅಂತ ಹೇಳೇಬಿಟ್ಟು ಆ ಗೌರಮುಖ ಮುನಿ ಹೇಳಿತು. ಅಂದರೆ ಇದೆಲ್ಲ ಸ್ವಲ್ಪ ವಿಚಾರ ಮಾಡಿದರೆ ನಮಗೆ ಅರ್ಥ ಆಗ್ತದೆ. ದಾನ ತೆಗೆದುಕೊಳ್ಳೋದಕ್ಕೆ ಅಧಿಕಾರ ಯಾರಿಗಿದೆ? ಬ್ರಾಹ್ಮಣರಿಗೆ ಇರೋದು. ಯಾಕೆ? ಬೇರೆ ಕೆಲಸ ಮಾಡುವಂತೆ ಇಲ್ಲ, ಅವರು ದಾನದಿಂದ ಬದುಕಬೇಕು. ಅದರಿಂದ ಪ್ರತಿಗ್ರಹದಿಂದ ಅವರು ಬದುಕತಕ್ಕವು. ಅದರಿಂದ ದಾನ ತೆಗೆದುಕೊಳ್ಳಬಾರದು ಬೇರೆಯವರು, ಬ್ರಾಹ್ಮಣರಿಗೆ ವಿಹಿತವಾಗಿದೆ ಹಾಗೆ ಅಂತ. ಅದನ್ನೇ ಆ ಗೌರಮುಖ ಮುನಿ ಹೇಳ್ತಾರೆ. ಅಲ್ಲ, ಮಣಿಯನ್ನೇ ಯಾಚನೆ ಮಾಡ್ತೀಯಲ್ಲ ರಾಜನಾಗಿ, ಹೇಗೆ ಯಾಚನೆ ಮಾಡ್ತೀಯ, ಹೋಗಿ ಹೇಳಿ ನಿಮ್ಮ ರಾಜನಿಗೆ ಹಾಗೆ ಅಂತ ವಾಪಸ್ ಕಳಿಸಿಬಿಡ್ತಾರೆ. ಇದೇ ಘಟನೆಯನ್ನು ನಾವು ಮಹಾಭಾರತದಲ್ಲೂ ಕೂಡ ನಾವು ಕಾಣಬಹುದು. ಯಾವುದಾದ್ರು ನೆನಪಾಗ್ತದಾ ನಿಮಗೆ? ದಾನ ತೆಗೆದುಕೊಂಡ ಪ್ರಸಂಗ ಯಾವುದು? ಕರ್ಣ ತಾನು, ಪಾಂಡವರು ವಿದ್ಯಾಭ್ಯಾಸ ಆದ ಮೇಲೆ ತಮ್ಮ ವಿದ್ಯೆ ಪ್ರದರ್ಶನ ಮಾಡ್ತಾರೆ. ಭಾರಿ ವಿದ್ಯೆ ಪ್ರದರ್ಶನ ಆಗ್ತದೆ. ಆ ಸಂದರ್ಭದಲ್ಲಿ ಅರ್ಜುನ ಭಾರಿ ಚೆನ್ನಾಗಿ ಧನುರ್ವಿದ್ಯೆಯನ್ನು ಪ್ರದರ್ಶನ ಮಾಡ್ತಾನೆ. ಧನುರ್ವಿದ್ಯೆಯನ್ನು ಪ್ರದರ್ಶನ ಮಾಡುವಾಗ ದ್ರೋಣಾಚಾರ್ಯರು ಹೇಳ್ತಾರೆ, ಇವನೇ ಶ್ರೇಷ್ಠ ಧನುರ್ಧಾರಿ ಅಂತ ಹೇಳಿದಾಗ ಅಲ್ಲಿ ಕರ್ಣ ಪ್ರವೇಶ ಮಾಡ್ತಾನೆ. ಇಲ್ಲ, ನಾನಿದ್ದೀನಿ ಹಾಗೆ ಅಂತ ತಾನು ಕೂಡ ವಿದ್ಯೆಯನ್ನು ಪ್ರದರ್ಶನ ಮಾಡ್ತಾನೆ. ಆಗ ಅರ್ಜುನ ಯುದ್ಧಕ್ಕೆ ಕರೀತಾನೆ ಕರ್ಣನನ್ನು, ಯುದ್ಧಕ್ಕೆ ಬಾ ಹಾಗೆ ಅಂತ. ಆಗ ಭೀಮಸೇನ ದೇವರು ಎದ್ದು ನಿಂತು, ನೀನು ಇವನ ಜೊತೆಗೆ ಯುದ್ಧ ಮಾಡಬಾರ್ದು ಅಂತ ಹೇಳಿಬಿಡ್ತಾರೆ. ಯಾಕೆ? ಸೂತಪುತ್ರ ಇವನು ಹಾಗೆ, ಸೂತಪುತ್ರ ಇವನು, ಬಾರ್ಕೋಲ್ ಕೊಡು ಇವನ ಕೈಯಲ್ಲಿ ಅಂತ ಹೇಳ್ತಾರೆ. ಬಾರ್ಕೋಲ್ ಕೊಡು, ರಥ ಓಡಿಸ್ಕೊಂಡು ಹೋಗುವವನು ಅವನು, ಅವನಿಗೆ ಯಾಕೆ ಯುದ್ಧಕ್ಕೆ ಕರೀಬಾರ್ದು? ಆ ಧರ್ಮ ಅಲ್ಲ ಅದು ಹಾಗೆ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ,
ಆಚಾರ್ಯರು ಅದ್ಭುತ ನಿರ್ಣಯ ಇದೆ. ಕರ್ಣ ಯಾರಲ್ಲಿ ಹುಟ್ಟಿದ್ದು? ಕುಂತಿಯಲ್ಲಿ ಹುಟ್ಟಿದ್ದು. ಭೀಮಸೇನ ದೇವರಿಗೆ ಗೊತ್ತಿಲ್ಲವ ಇದು? ಇರ್ಬೋದು, ಬೆಳೆದಿದ್ದು ಸೂತನ ಮನೆಯಲ್ಲಿ ಬೆಳೆದಿರ್ಬೋದು. ಆದರೆ ಕುಂತಿಯಲ್ಲಿ ಹುಟ್ಟಿದವರನ್ನು ಸೂತಪುತ್ರ ಅಂತ ಇವರು ಹೇಗೆ ಹೇಳಿದರು? ಹಾಂ, ನೋಡಿ ನೋಡಿ, ಹುಟ್ಟುವಾಗ ಜನ್ಮನ ಜಾಯತೆ ಶೂದ್ರ ಅಂತ. ಹುಟ್ಟುವಾಗ ಎಲ್ಲರೂ ಹೇಗೆ ಹುಟ್ಟುತ್ತಾರೆ? ಶೂದ್ರರಾಗಿ. ಸಂಸ್ಕಾರ ಜಾಯತೆ ವಿಪ್ರಹ ಅಂತ ಹೇಳ್ತಾರೆ. ಬ್ರಾಹ್ಮಣರಾಗೋದು ಯಾವುದರಿಂದ? ಸಂಸ್ಕಾರದಿಂದ. ಅಂದರೆ ಆ ಹುಟ್ಟಿದ ಪುರುಷನಿಗೆ, ಅಂದರೆ ಪುರುಷ ಜೀವಿಗೆ ಉಪನಯನ ಇತ್ಯಾದಿಗಳನ್ನು ಮಾಡಿದರೆ ತನ್ನಿಮಿತ್ತಕವಾಗಿ ಅವನಲ್ಲಿ ವಿಪ್ರತ್ವ ಬರುತ್ತದೆ. ಅದರಿಂದ ಯದ್ಯಪಿ ಕುಂತಿಯಲ್ಲಿ ಹುಟ್ಟಿರ್ಬೋದು, ಆದರೆ ವಿಪ್ರ ಅಂದರೆ ದ್ವಿಜರು ಅಂದರೆ ಕ್ಷತ್ರಿಯರು ಕೂಡ ಹುಟ್ಟುವವರೇ, 2 ಬಾರಿ ಹುಟ್ಟುವವರೇ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರೆಲ್ಲರೂ ಕೂಡ ದ್ವಿಜ ಅಂತ ಅನಿಸಿಕೊಳ್ಳುವವರು. ಉಪನಯನ ಸಂಸ್ಕಾರ ಅವರಿಗೆ ವಿಹಿತವಾಗಿದೆ. ಆ ರೀತಿಯಾಗಿರುವಾಗ ಕರ್ಣನಿಗೆ ಅದು ಯಾವುದು ಕ್ರಮ ಪ್ರಕಾರ ನಡೆದಿಲ್ಲ. ಅದರಿಂದ ಕುಂತಿಯಲ್ಲಿ ಹುಟ್ಟಿದ್ರೂ ಕೂಡ ಸಂಸ್ಕಾರಹೀನನಾದ್ದರಿಂದ ಅವನೇನಾದ? ಸೂತಪುತ್ರ ಅಂತ ಭೀಮಸೇನ ದೇವರು ಹೇಳಿದ್ದು ಸರಿ. ಹಾಗೆ ಇದರ ಮೇಲೆ ಒಂದು ಆಕ್ಷೇಪ. ಏನು ಹೇಳಿ? ಆಚಾರ್ಯರು ನೋಡಿ, ನಮಗೆ ಇದನ್ನು ಕೇಳ್ತಾ ಬೇರೆ ಎಲ್ಲಿ ಆಕ್ಷೇಪ ಅಂಬದು ನಮಗೆ ಮರ್ತೋಗ್ತದೆ. ಆಚಾರ್ಯರು ನಮಗೆ ನೆನಪಿಸ್ತಾರೆ, ಅಲ್ಲ ಕೃಷ್ಣನಿಗಾದದ್ದು ಏನು? ಕೃಷ್ಣ ಹುಟ್ಟಿದ್ದು ಎಲ್ಲಿ? ಕೃಷ್ಣ ಹುಟ್ಟಿದ್ದು ಕ್ಷತ್ರಿಯನಾಗಿ. ಬೆಳೆದದ್ದು ಎಲ್ಲಿ? ವೈಶ್ಯರ ಮನೆಯಲ್ಲಿ. ಹಾಗಿರುವಾಗ ಕೃಷ್ಣ ಯಾವ ಜಾತಿಗೆ ಸೇರಿಸಬೇಕು ನೀವು? ವೈಶ್ಯರ ಜಾತಿಗೆ ಸೇರಿಸಬೇಕು. ಆದರೆ ಎಲ್ಲಿ ಸೇರಿಸಿದ್ರಿ ನೀವು? ಕ್ಷತ್ರಿಯ ಜಾತಿಯಲ್ಲಿ ಸೇರಿಸಿದ್ರಿ. ಕೃಷ್ಣ ಕ್ಷತ್ರಿಯ. ಇದು ಸರಿನಾ? ಕರ್ಣನಿಗೆ ಒಂದು ನ್ಯಾಯ, ಕೃಷ್ಣನಿಗೆ ಒಂದು ನ್ಯಾಯ. ಹೌದಾ? ಹಾಂ, ದೇವರು ಭಗವಂತ ಆದರೂ ಕೂಡ ನೋಡಿ, ವಾಮನನಾಗಿ ತಾನು ಉಪನಯನ ಮಾಡಿಸ್ಕೊಂಡನೋ ಅಲ್ಲೋ, ರಾಮನಾಗಿ ಉಪನಯನ ಮಾಡಿಸ್ಕೊಂಡನೋ ಅಲ್ಲೋ, ಸಂಸ್ಕಾರ ಮಾಡಿಸ್ಕೊಳ್ತಾನೆ. ಹಾಗಿರುವಾಗ ಕರ್ಣನಿಗೆ ಒಂದು ನೀತಿ, ಕೃಷ್ಣ ಲೋಕರೀತಿಯಿಂದಲೇ ಮಾತಾಡೋಣ. ಲೋಕದ ರೀತಿಯಿಂದ ಅಂದರೆ ಭಗವಂತ ಎನ್ನುವುದನ್ನು ಬಿಟ್ಟು, ಭಗವಂತ ಅಂತ ಹೇಳಿಬಿಟ್ರೆ ಅವ್ರು ಹೇಳಿದಂಗೆ ವರ್ಣಾತೀತ ದೇವರು. ದೇವರಿಗೆ ಈ ವರ್ಣ, ಆ ಜಾತಿಯವ, ಈ ಜಾತಿಯವ ಅದೆಲ್ಲ ಯಾವುದಿಲ್ಲ. ಆದರೂ ಕೂಡ ಕೃಷ್ಣನನ್ನು ಕ್ಷತ್ರಿಯ ಅಂತ ನೀವು ಹೇಗೆ ಹೇಳ್ತೀರಿ? ಮತ್ತೆ ವರ್ಣಾತೀತ ಅಂತ ಹೇಳಬೇಕಾಗಿ ಹೊರತು ಏನಂತ ಹೇಳಬಾರ್ದು? ಕ್ಷತ್ರಿಯ ಜಾತಿಗೆ ಸಂಬಂಧಪಟ್ಟವ, ಬಲಕಾರ್ಯ ಮಾಡಿದವ ಹಾಗೆ ಅಂತ ಸೇರಿಸ್ತೀವಿ ನಾವು. ಕ್ಷತ್ರಿಯನಾಗಿ ಅವತಾರ ಮಾಡಿದವ ಅಂತ ಹೇಳ್ತೀವಿ ನಾವು. ಅದು ಹೆಂಗೆ ಕೂಡ್ತದೆ? ಮೋಸ ಆಯ್ತಲ್ಲ, ಇದು ಅನ್ಯಾಯ ಆಯ್ತಲ್ಲ. ಕರ್ಣನಿಗೆ ಗರ್ಗಾಚಾರ್ಯ. ಗರ್ಗಾಚಾರ್ಯ. ಅದಕ್ಕೆ ವಸುದೇವ ಏನು ಮಾಡಿದ? ಯಾದವರ ಪುರೋಹಿತರು ಯಾರು? ಗರ್ಗಾಚಾರ್ಯರನ್ನು ಕಳಿಸಿ ಅವರಿಗೆ ಬೇಕಾದ ಜಾತಕರ್ಮ ಇತ್ಯಾದಿ ಎಲ್ಲ ಸಂಸ್ಕಾರಗಳನ್ನು ಕೂಡ ಕ್ರಮಬದ್ಧವಾಗಿ ಮಾಡಿಸಿದ್ದಾನೆ. ಅದರಿಂದ ಕೃಷ್ಣನನ್ನು ಏನಂತ ಹೇಳ್ಬೋದು? ಕ್ಷತ್ರಿಯ, ಲೋಕರೀತಿಯಿಂದ ಕ್ಷತ್ರಿಯ ಅಂತ ಹೇಳಬಹುದು. ಆದರೆ ಕರ್ಣನಿಗೆ ಆ ರೀತಿಯಾಗಿ ಹೇಳಿಕ್ಕೆ ಬರೋದಿಲ್ಲ. ಯಾವುದು ಮುಖ್ಯ? ಸಂಸ್ಕಾರ ಮುಖ್ಯ. ಇದನ್ನು ಆಚಾರ್ಯರು ಎತ್ತಿ ಹಿಡಿತಾರೆ. ಅದರಿಂದ ಆಚಾರ್ಯರು ಅಷ್ಟೇ ಹೇಳಿ ಬಿಟ್ಬಿಡ್ತಾರೆ. ಅದರಲ್ಲಿ ನಮಗೊಂದು ಮೆಸೇಜ್ ಇದೆ. ಏನು? ಸಕಾಲಕ್ಕೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಏನು ಸಂಸ್ಕಾರ ಕೊಡಬೇಕು ಅದನ್ನು ಕೊಡುವ ಜವಾಬ್ದಾರಿ ದೊಡ್ಡವರಿಗೆ ಇದೆ ಎನ್ನುವ ಒಂದು ವಿಚಾರವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಗೌರಮುಖ ಮುನಿ ಕೇಳ್ತಾ ಇದ್ದಾರೆ, ಅಲ್ಲವೋ ನೀನು ಕ್ಷತ್ರಿಯ, ಹೇಗೆ ದಾನವನ್ನು ತೆಕ್ಕೋತೀಯ ನೀನು? ಹಾಗೆ ಅಂತ ಯಾತೆ ಕೇಳಕ್ಕೆ ಬಂದೆ. ಆ ಸಂದರ್ಭದಲ್ಲಿ ಕರ್ಣ ಯುದ್ಧ ಮಾಡೋದಿಲ್ಲ. ಯಾಕೆ? ಭೀಮಸೇನ ದೇವರು ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿದಾಗ ದುರ್ಯೋಧನ ಎದ್ದು ನಿಲ್ತಾನೆ. ಬಿಡ್ತಾನ ಅವನು? ಇವ್ರು ಏನು ಮಾಡಿದ್ರು ಅದಕ್ಕೆ ಆಪೋಸಿಟ್ ಮಾಡುವವನು. ಎದ್ದು ನಿಂತ ಏನು ಮಾಡಿದ? ಅಂಗರಾಜ್ಯವನ್ನು ಕೊಡ್ತಾನೆ. ದುರ್ಯೋಧನ ಎದ್ದು ಕರ್ಣನಿಗೆ, ಕರ್ಣ ಅಂಗರಾಜ್ಯವನ್ನು ತೆಕ್ಕೋ ಹಾಗೆ ಅಂತ ಅಲ್ಲೇ ಅಭಿಷೇಕವನ್ನು ಮಾಡಿ
ಕರ್ಣನನ್ನು ರಾಜನನ್ನಾಗಿ ಮಾಡಿಸಿ ಈಗ ಯುದ್ಧ ಮಾಡು ಹಾಗೆ ಅಂತ ಹೇಳ್ತಾನೆ. ಆಗ ಆಚಾರ್ಯರು ಒಂದು ಸೂಕ್ಷ್ಮ ವಿಚಾರವನ್ನು ಬರೀತಾರೆ. ಏನು? ಅವನು ಹೇಗೆ ದಾನ ತೆಗೆದುಕೊಂಡ? ಕ್ಷತ್ರಿಯನಾಗಿದ್ದರೆ ಫಸ್ಟ್ ಆಫ್ ಆಲ್ ಒಂದು ರಾಜ ಇನ್ನೊಂದು ರಾಜನಿಗೆ ಆ ರೀತಿಯಾಗಿ ರಾಜ್ಯವನ್ನು ಕೊಡುವಂತೆ ಇಲ್ಲವೇ ಇಲ್ಲ. ಕ್ಷತ್ರಿಯನಾದವ ದಾನವನ್ನು ತೆಗೆದುಕೋಬಾರದು. ಆದರೆ ಕರ್ಣ ಇನ್ನೊಬ್ಬರು ಸಂಪಾದನೆ ಮಾಡಿದ ರಾಜ್ಯವನ್ನು ತಾನು ಪಡ್ಕೊಂಡ. ಇದು ಅಲ್ಲಿರುವ ಒಂದು ವಿಚಾರ. ಹೇಗೆ ತೆಕ್ಕೊಳ್ಳಿಕ್ಕಾಗ್ತದೆ? ಬೇರೆಯವರಿಗೆ, ಪಾಂಡವರಿಗೆ ರಾಜ್ಯ ಹೇಗೆ ಬಂತು? ಮತ್ತೆ ಅದು ಅವ್ರ ತಂದೆಯಿಂದ ಬಂದದ್ದು, ವಂಶದಿಂದ ಬಂದದ್ದು. ಪಾಂಡುರಾಜನಿಗೆ ಹಕ್ಕು ಇತ್ತು ರಾಜ್ಯದಲ್ಲಿ, ಅದರಿಂದ ಅರ್ಧ ರಾಜ್ಯವನ್ನು ಕೇಳಿದರು, ಪಾಂಡವರಿಗೆ ನಡೀತದೆ. ಆದರೆ ಕರ್ಣನಿಗೆ ಆ ರೀತಿಯಾಗಿ ಬಂದಿಲ್ಲ ನೋಡಿ. ಕರ್ಣ ರಾಜನಾದದ್ದು ಯಾರಿಂದ? ದುರ್ಯೋಧನನಿಂದ ದಾನವನ್ನು ಪಡ್ಕೊಂಡು ತಾನು ರಾಜನಾದ. ಇದು ಕ್ಷತ್ರಿಯರಿಗೆ ವಿಹಿತ ಅಲ್ಲ ಅದು, ಹಾಗೆ ಅಂತ ಆಚಾರ್ಯರು ಹೇಳ್ತಾರೆ. ಕ್ಷತ್ರಿಯರು ದಾನ ತೆಕ್ಕೊಳ್ಳುವಂತೆ ಇಲ್ಲ ಅದು. ನೋಡಿ, ಇಲ್ಲಿ ಅದೇ ಬರ್ತದೆ. ಇದೇ ಮಾತನ್ನು ನಾವು ಇನ್ನೊಂದು ಕಡೆ ಗಮನಿಸಬಹುದು. ಪಾಂಡವರು ವನದಲ್ಲಿ ಇದ್ದಾಗ ಪಾಂಡವರನ್ನು ಭೇಟಿ ಮಾಡ್ತಾರೆ. ಕೃಷ್ಣ, ಸಾತ್ಯಕಿ ಇತ್ಯಾದಿ ಯಾದವರೆಲ್ಲ ಬಂದು ಭೇಟಿಯಾಗ್ತಾರೆ. ಭೇಟಿಯಾದಾಗ ಆ ಪಾಂಡವರ ಪರಿಸ್ಥಿತಿಯನ್ನು ನೋಡಿ ಸಾತ್ಯಕಿಗೆ ಭಾರಿ ಬೇಜಾರಾಗೋಯ್ತು. ಅರ್ಜುನನ್ನು ನೋಡಿ, ಪಾಂಡವರು ಎಸ್ಪೆಷಲಿ ಅರ್ಜುನಾದಿಗಳನ್ನೆಲ್ಲ ನೋಡಿ. ಯಾಕೆ? ಸಾತ್ಯಕಿ ಅಂದರೆ ಅರ್ಜುನನ ಶಿಷ್ಯ, ಅವನು ಅರ್ಜುನನ ಶಿಷ್ಯ ಸಾತ್ಯಕಿ. ಕೃಷ್ಣನ ಹತ್ರ ಒಂದು ಮಾತು ಹೇಳ್ತಾನೆ. ಕೃಷ್ಣ, ಹೇಗಿದ್ದರೂ ಪಾಂಡವರು 13 ವರ್ಷ ಅಂತ ಫಿಕ್ಸ್ ಆಗಿಬಿಟ್ಟಿದೆ. ನಾವು ಹೋಗಿ, ಯಾದವರು ನಾವು ಹೋಗಿ ದುರ್ಯೋಧನಾದಿಗಳನ್ನೆಲ್ಲ ಧ್ವಂಸ ಮಾಡಿ ಪಾಂಡವರಿಗೆ ಅಭಿಮನ್ಯುವಿನ ರಾಜನನ್ನಾಗಿ ಮಾಡೋಣ. ಅಭಿಮನ್ಯು ರಾಜ್ಯ ಮಾಡ್ತಾ ಇರಲಿ, ಪಾಂಡವರು ಮುಗಿಸಿ ಬಂದ ಮೇಲೆ ಆ ರಾಜ್ಯವನ್ನು ಕೊಡಲಿ ಹಾಗೆ. ಅಲ್ಲಿ ಕೃಷ್ಣ ಹೇಳಿದ ಮಾತು, ನೀನು ಗೆದ್ದು ಪಾಂಡವರಿಗೆ ರಾಜ್ಯವನ್ನು ಕೊಟ್ಟರೆ ಪಾಂಡವರು ತೆಕ್ಕೋತಾರೇನು ಆ ರಾಜ್ಯವನ್ನು? ಕೃಷ್ಣನ ನೀತಿ ಹೇಗಿದೆ ನೋಡಿ. ಪಾಂಡವರು ತಮ್ಮ ಬಾಹುಬಲದಿಂದ, ಕ್ಷತ್ರಿಯರವರು, ಅದು ಒಂದು ರೀತಿಯಾಗಿ ಭಿಕ್ಷೆ ಆಗಿದ್ದಂಗೆ ಆಗ್ತದೆ ಅದು. ಯಾದವರು ಹೋಗಿ ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿ ಪಾಂಡವರಿಗೆ ರಾಜ್ಯವನ್ನು ತಂದುಕೊಟ್ರೆ ಅದು ಒಂದು ರೀತಿಯಾದ ಭಿಕ್ಷೆ ಹಾಕಿದಾಗೆ. ಅದು ಭಿಕ್ಷೆ ತಗೊಳ್ಳಿಕ್ಕೆ ಅವ್ರು ಏನು ತಿಳ್ಕೊಂಡಿದ್ಯಾ? ಮಹಾಪರಾಕ್ರಮಶಾಲಿಗಳು ಅವರು. ಆ ರೀತಿಯಾಗಿ ಮಾತಾಡಬೇಡ ಹಾಗೆ ಅಂತ ಕೃಷ್ಣ ಸ್ಟಾಪ್ ಮಾಡ್ತಾನೆ. ಇದರ ಮೇಲೆ ಒಂದು ಪ್ರಶ್ನೆ, ಭಿಕ್ಷೆ ತಗೋಬಾರ್ದು ಹಾಗೆ ಅಂದರೆ ಏಕಚಕ್ರ ನಗರದಲ್ಲಿ ಪಾಂಡವರು ಹೇಗೆ ಭಿಕ್ಷೆ ತೆಕ್ಕೊಂಡ್ರು ಅಂತ ಒಂದು ಪ್ರಶ್ನೆ ಬರುತ್ತೆ ನೋಡಿ. ಒಂದು ಮಾತು ನಿರ್ಣಯ ಹೇಳಕ್ಕೆ ಹೋದರೆ ಇನ್ನೊಂದು ಕಡೆ ಆಕ್ಷೇಪ ಉಟ್ಕೊಳ್ತದೆ ನೋಡಿ. ತೀರಾ ಅನಿವಾರ್ಯ ಅದು. ಅದರಿಂದ ನಾವು ಒಂದು ವಿಚಾರವನ್ನು ಮಂಡಿಸುವಾಗ ಹೇಗಿರಬೇಕು, ಅದ್ರ ಮೇಲೆ ಏನು ಆಕ್ಷೇಪಗಳು ಹುಟ್ಟದಂತೆ ನಾವು ವಿಚಾರವನ್ನು ಮಂಡಿಸಬೇಕು. ಇಲ್ಲಿ ಒಂದು ಕೌಪೀನ ನ್ಯಾಯ ಅಂತ ಹೇಳ್ತಾರೆ. ಕೌಪೀನ ನ್ಯಾಯ ಅಂದರೆ ಸಣ್ಣ ಬಟ್ಟೆ ಕೌಪೀನ, ಮುಂದೆ ಮುಚ್ಚಿಕೊಂಡ್ರೆ ಹಿಂದಗಡೆ ತೆಕ್ಕೊಳ್ತದೆ, ಹಿಂದಗಡೆ ಮುಚ್ಕೊಂಡ್ಬಿಟ್ರೆ ಮುಂದಗಡೆ ತಗೊಳ್ತದೆ. ಏನು ಮಾಡೋದು? ಕೌಪೀನ ನ್ಯಾಯ ಅಂತ ಕರಿ. ಆ ರೀತಿಯಾಗಿ ಆಯಿತು. ಏನೋ ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದು ಕಡೆ ಆಕ್ಷೇಪ ಹುಟ್ಟುಕೊಳ್ತದೆ. ಆ ರೀತಿಯಾಗಿ ಆಗ್ತದಲ್ಲ. ಹಾಗೆಂದರೆ ಅಲ್ಲೂ ಅಷ್ಟೇ, ಭೀಮಸೇನ ದೇವರು ಅದಕ್ಕೆ ಏನು ಮಾಡಿದರು? ಭಿಕ್ಷೆ ಬೇಡಿಲ್ಲವಂತೆ ಅವರು. ಏನು ಮಾಡಿದರು? ಹುಂಕಾರವನ್ನು ಮಾಡ್ತಾ ಹೋದರು. ಮನೆಗೆ ಹೋಗಬೇಕು, ಹಾಗಂತ ಹೇಳಬೇಕು. ಅವರು ತಂದು ಹೇಗೆ ವೈಶ್ಯರೆಲ್ಲ ರಾಜನಿಗೆ ಬಂದು ಟ್ಯಾಕ್ಸ್ ಕಟ್ತಾರಲ್ವ, ಆ ರೀತಿಯಾಗಿ ಏಕಚಕ್ರ ನಗರದಲ್ಲಿ ಪಾಂಡವರು ಭೀಮಸೇನ ದೇವರು ಮಾಡಿಕೊಂಡು ಇದ್ದರು ಹಾಗೆ ಎಂಬ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಉಳಿದವರು ಕೂಡ ಕೊಡಿ ಅಂತ ಕೇಳಿಲ್ಲ. ಅವರಾಗವರೇ ಮನೆ ಮುಂದೆ ಹೋಗಿ ನಿಲ್ಲಾರು, ಅವರು ತಂದು ಹಾಕಿದ್ದನ್ನು ಸ್ವೀಕಾರ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಹೊರತು ದೇಹಿ. ಅದಕ್ಕೆ ಬಟುವಿಗೆ ಹೇಳ್ತಾರೆ ಉಪನಯನ ಆಗುವಾಗ ಏನು ಅಂತ, ಆ ಮಂತ್ರ ಹೇಳು, ಭವಾನ್ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ. ಬರೀ ಮೂಕನಾಗಿ ನಿಂತ್ಕೊಂಡ್ಬಿಟ್ರೆ ಅವನೇನಾಗ್ತಾನೆ? ಕ್ಷತ್ರಿಯರಾಗಿಬಿಡ್ತಾರೆ ಅವರು. ಯಾಕೆ? ಕೇಳದೇ ಇರುವವರು ಅಂದರೆ ಯಾರು? ಕ್ಷತ್ರಿಯರು.
ಅದರಿಂದ ಆ ಮಂತ್ರ ಹೇಳಿಸ್ತಾರ, ಬಾಯಿ ಬಿಟ್ಟು ಹೇಳು, ಭವತಿ ಭಿಕ್ಷಾಂ ದೇಹಿ, ಹಾಗೆ. ಅದರಿಂದ ಏನಾಗ್ತದೆ, ಆ ವಟುವಿಗೆ ಏನಾಗ್ತದೆ, ಒಳ್ಳೆಯ ಸಂಸ್ಕಾರ ನೋಡಿ. ನಾನು ಬದುಕೋದಕ್ಕೆ ಭಿಕ್ಷೆ ಬೇಡಿ ನಾನು ಬದುಕಬೇಕು ಹಾಗೆಂಬ ಒಂದು ಮನಸ್ಥಿತಿ ಅದು ಅವನನ್ನು ಡೌನ್ ಮಾಡ್ತದ. ಅಂದರೆ ಅವನ ಒಂದು ಸೈಕಾಲಜಿ ಅನಾಲಿಸಿಸ್ ಅಂತಾರೆ ಇದನ್ನು, ಮನೋವೃತ್ತಿ, ಅವನ ಮನಸ್ಸಿಗೆ ಬಲವನ್ನು ತಂದು ಕೊಡ್ತದೋ, ಅವನನ್ನು ಕುತ್ಸಿತನನ್ನಾಗಿ ಮಾಡ್ತದೋ. ಭಿಕ್ಷೆ ಬೇಡಿದರೆ ಪರಿಸ್ಥಿತಿ ಹೇಗಿರ್ತದೆ, ಭಿಕ್ಷುಕ ಅಂತ ನನ್ನನ್ನು ತಿಳ್ಕೋತಾರೆ. ಭಿಕ್ಷುಕರಿಗೆ ಏನು ಮರ್ಯಾದೆ ಇದೆ ಸಮಾಜದಲ್ಲಿ? ಭಿಕ್ಷುಕರಿಗೆ ಏನು ಮರ್ಯಾದೆ ಇದೆ? ಅವ್ರನ್ನ ಒಂದು ರೀತಿಯಾಗಿ ನೋಡೋದೇ ಅದು, ಭಿಕ್ಷುಕರು ಹಾಗೆ ಅಂತ. ಅದೇ ರೀತಿಯಾಗಿ ಉಪನಯನ ಆದ ವಟುವಿಗೆ ಭಿಕ್ಷುಕ ಅಂತ ಕರೆಸ್ಕೋಬೇಕು ಅಂದರೆ ಅದು ಮನಸ್ಸು ಒಪ್ತದಾ? ಹಾಂ, ನೋಡಿ ವ್ಯತ್ಯಾಸ ಎಷ್ಟು ಇದೆ ನೋಡಿ. ಸಂಸ್ಕಾರದ ಮಹತ್ವ. ಆ ಸಂಸ್ಕಾರ ಮಾಡಿ ತಾನು ಭಿಕ್ಷೆ ಬೇಡಿದರೆ ಅದು ದೇವರಿಗೆ ಸಂತೋಷವನ್ನು ಉಂಟು ಮಾಡತಕ್ಕದ್ದು. ಭಿಕ್ಷಾಂದೇಹಿ. ಸೊ ಅದರಿಂದ ತಾನು ಅಸ್ವತಂತ್ರ ಎನ್ನುವುದು ಮನವರಿಕೆ ಆಗಬೇಕು ಆ ಮಗುವಿಗೆ. ತಾನು ಅಸ್ವತಂತ್ರ, ಅದು ಹೇಗೆ? ಪ್ರಾಕ್ಟಿಕಲ್ ಆಗಿ ಅನುಭವದಿಂದ ಗೊತ್ತಾಗಬೇಕು. ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಮಠದಲ್ಲಿ ವಿದ್ಯಾಪೀಠಗಳಲ್ಲಿ ಊಟ ಹಾಕ್ತಾರೆ, ಹಾಗಿದ್ದರೆ ಏನು ಅನಿಸೋದಿಲ್ಲ, ದೇವರ ಮೇಲೆ ಅಷ್ಟು ವಿಶ್ವಾಸ ಬರೋದಿಲ್ಲ. ಅದರಿಂದ ಏನು ಮಾಡಬೇಕು? ಭಿಕ್ಷೆ ಬೇಡಿಸ್ಬೇಕು. ಹಾಗೆ ಭಿಕ್ಷೆ ಬೇಡಿಯೇ ಊಟ ಮಾಡಬೇಕು. ಹಿಂದಿನ ಕ್ರಮ ಹಾಗೇ ಇತ್ತು ಅದು. ಈಗ ನಾವದರಿಂದ ನಾವು ತುಂಬ ಅಡ್ವಾನ್ಸ್ ಆಗಿಬಿಟ್ಟಿದ್ದೀವಿ, ಅದರಲ್ಲಿಲ್ಲ. ಭಿಕ್ಷೆ ಬೇಡೋ ಎಂಬ ಕಾನ್ಸೆಪ್ಟ್ ಎಲ್ಲ ಹೋಗ್ಬಿಟ್ಟಿದೆ. ಹಿಂದಿನ ಈ ವಾರ ಅದೇ ಹಿಂದಿನ ಕಾಲದಲ್ಲಿ ಮಹನೀಯರ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ. ಬಿಚ್ಚಾಲೆ ಅಂತಿದೆ ನೋಡಿ, ಅಪ್ಪಣ್ಣಾಚಾರ್ಯ ಅವರ ಚರಿತ್ರೆಯಲ್ಲಿ ಅನೇಕ ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ದವರು. ಭಿಕ್ಷೆ ಅಕ್ಕಿಯನ್ನು ತಂದು ಆ ಮರದಲ್ಲಿ ಕಟ್ಟಿ ಇಟ್ಬಿಡೋರು ಅಂತ. ಪಾಠ ಮುಗಿಸಿದಾಗ ಏನಾಗೋದು, ಅದು ಅನ್ನ ಆಗಿಬಿಡೋದು ಅಂತ. ಹೇಗಿತ್ತು ನೋಡಿ, ಅದನ್ನು ತಿಂದು ಅವರು ಬದುಕ್ತಾ ಇದ್ದರು ಹಾಗೆ. ಈಗ ನಮ್ಮಲ್ಲಿ ಎಲೆ ಗಿಲೆ ಎಲ್ಲವೂ ಬರುತ್ತದೆ, ಆದರೆ ಅದರಿಂದ ಏನಾಗ್ತದೆ? ದೇವರಲ್ಲಿ ವಿಶ್ವಾಸ ಕಡಿಮೆ ಆಗ್ತದೆ. ವಿಶ್ವಾಸ ಕಡಿಮೆ ಆಗೋದಕ್ಕೆ ವಾತಾವರಣವೂ ಬೇಕ್ರಿ ಅದು. ಈಗ ಏನಾಗ್ಬಿಟ್ಟಿದೆ, ಮಕ್ಕಳನ್ನು ಆ ಥರ ಬೆಳೆಸೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಪಾಪ ಏನೋ ಮಗು ಊಟ ಮಾಡ್ಕೊಂಡು ಹೋಗಲಿ ಅಂತ ನಾವು ಮಾಡಿಬಿಡ್ತೀವಿ. ಅದರಿಂದ ಏನಾಗ್ತದೆ, ದೇವರಲ್ಲಿ ಒಂಥರ ವಿಶ್ವಾಸ, ನಾಳೆ ಊಟಕ್ಕೆ ಏನು ಅಂತ ಒಂದು ಚಿಂತೆ ಆ ಮನಸ್ಸಿನಲ್ಲಿ ಇದ್ದು ಬಿಟ್ಟರೆ ಆಗ ಏನಾಗ್ತದೆ, ಮನಸ್ಸು ದೇವರ ಕಡೆ ಹೋಗ್ತದೆ. ಇಲ್ಲ ತಪ್ಪು ಮಾಡೋಣ ಏನಂತ, ಹೆಂಗಂದ್ರೆ ಊಟ ಗೀಟಲ್ಲ ಏನು ಕೊರತೆ ಇಲ್ಲ, ಚೆನ್ನಾಗಿ ಅಪ್ಪ ಮಾಡಿಟ್ಟಿದ್ದಾರೆ, ಮನೆ ಇದೆ, ಮಠ ಇದೆ, ಬಾಗಿಲಿದೆ, ಊಟದ ಏನು ಕೊರತೆ ಇಲ್ಲ. ಅದರಿಂದ ನಾವು ಏನು ಮಾಡೋದಕ್ಕೆ ಹಿಂಜರಿಯೋದಿಲ್ಲ, ತಪ್ಪು ಮಾಡೋದಕ್ಕೆ ಹಿಂಜರಿಯೋದಿಲ್ಲ. ಓದಿದರೆ ಏನಾಯಿತು, ಓದೋಣ, ಮಾಡಿದರೆ ಏನಾಯಿತು, ಮಾಡೋಣ, ಮೊಬೈಲ್ ನೋಡಿದರೆ ಏನಾಯಿತು, ನೋಡೋಣ. ಅದರ ಬೆಲೆ ಗೊತ್ತಾಗೋದಿಲ್ಲ. ಆದರೆ ಮಂತ್ರಸಿದ್ಧಿ ಹೋಗ್ತದೆ ಅದರಿಂದ. ನೋಡಿ, ಅದಕ್ಕೆಲ್ಲ ನಾವೇ ಕಾರಣ ಅದು ಒಂದು ರೀತಿಯಲ್ಲಿ ಅಲ್ವಾ. ರಾಯರ ಚರಿತ್ರೆಯಲ್ಲಿ ಬರುತ್ತದೆ. ಕಟುದಾರಿದ್ರ್ಯ ನಿಮಗೆ ಗೊತ್ತಿದೆ. ಆದರೂ ಕೂಡ ತಾವು ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಳೋರಂತೆ. ಒಂದು ಚೀಲ ಅಕ್ಕಿ ತಂದು ಕೊಟ್ಟರೆ ಇಟ್ಕೋಪ್ಪ ನಾಳೆಗೆ ಆಗ್ತದೆ. ನಮ್ಮ ಮನೆಯಲ್ಲೆಲ್ಲ ನೋಡಿ, ಒಂದು ತಿಂಗಳಾಗುವಷ್ಟು ಸಾಮಾನುಗಳು ತಯಾರಿರುತ್ತವೆ ಅಲ್ವಾ. ಸಂಬಳ ಬರುತ್ತದೆ, ತಂದು ಇಟ್ಟುಕೊಂಡು ಸ್ಟೋರ್ ಮಾಡ್ಕೋತೀವಿ. ಮುಂದಿನ ತಿಂಗಳ ತನಕ ಬೇಕಲ್ರಿ, ಜಸ್ಟಿಫಿಕೇಶನ್ ಬೇರೆ ಕೊಡ್ತೀವಿ ಅದಕ್ಕೆ. ಆದರೆ ರಾಯರು ಹೇಗಿದ್ದರು ನೋಡಿ, ಯಾರಾವುದು ಒಂದು ಚೀಲ ತಂದು ಕೊಟ್ಟರೆ ತನ್ನ ಮನೆಗೆ ಅವತ್ತಿನ ದಿವಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ, ಮಿಕ್ಕಿದ್ದು ಇದನ್ನು ತೊಗೊಂಡೋಗಿ ನನ್ನಂಥ ಬೇಕಾದ ಜನ ಇದ್ದಾರಪ್ಪ ಅವರಿಗೆಲ್ಲ ಕೊಟ್ಟು ಬಿಡು ಸ್ವಾಮಿ, ನಾಳೆ ನಿಮಗೆ ಬೇಕು ಇಟ್ಟುಕೊಳ್ಳಿ, ನಾಳೆ ನಿನಗೆ ಕೊಡಬೇಕು ಅಂತ ಅನಿಸಿದರೆ ನಾಳೆ ತಂದು ಕೊಡು ನೀವು, ಹಾಗೆ ಅಂತ ಹೇಗಿದ್ರು. ಹೀಗೆ ಬದುಕಿದವರಿಗೆ ಪರಮಾತ್ಮ ಬಿಟ್ಟು ಬೇರೆ ಗತಿ ಇಲ್ಲ ಅಂತ ನಾವು ಬದುಕಬೇಕಂತ. ಈ ಊಟದ ಚಿಂತೆಯಲ್ಲಿ ನಮಗೆ ಇಷ್ಟು ಒಂದು ಕಂಫರ್ಟ್ ಬಂದುಬಿಟ್ರೆ ಏನಾಗ್ತದೆ ಅದು, ದೇವರಲ್ಲಿ
ಒಂದು ವಿಶ್ವಾಸ, ದೇವರಲ್ಲಿರುವ ಒಂದು ಶ್ರದ್ಧೆ ಅದು ಹೋಗ್ತದೆ. ಆಯಿತು, ಅದರ ಪರಿಹಾರಕ್ಕೆ ಒಂದು ಯಾವುದು? ಏಕಾದಶಿ. ಆಯ್ತಪ್ಪ, ನೀವು ಆಧಾರ ಮಾಡು, ಏಕಾದಶಿ ಮಾಡು ನೆಟ್ಟಿಗೆ. ಅನ್ನದ ಬೆಲೆ ಏನು ಅಂತ ಗೊತ್ತಾಗಬೇಕು ನಮ್ಮ ಮಕ್ಕಳಿಗೆ. ಏಕಾದಶಿ ಮಾಡೋಕ್ಕೂ ಬಿಡಲ್ಲ, ಭಿಕ್ಷೆ ಬಿಡ್ಲಿಕ್ಕೆ ಬಿಡಲ್ಲ, ಏಕಾದಶಿ ಮಾಡ್ಲಿಕ್ಕೆ ಬಿಡಲ್ಲ. ಅನ್ನ ತುಂಬಿಸಿ ಇಟ್ಟಾಯ್ತು, ಅಕ್ಕಿ ತುಂಬಿಸಿ ಇಟ್ಟಾಯಿತು, ಮಕ್ಕಳಿಗೆ ದೇವರ ಮೇಲೆ, ದೇವರು ಯಾಕೆ? ದೊಡ್ಡ ಕ್ವಶನ್ ಮಾರ್ಕ್ ನೋಡಿ ಅದು. ಇಲ್ಲಪ್ಪ ನೀನು ದೇವರ ಗಾಯತ್ರಿ ಮಾಡು, ನಾಳೆ ನಿನಗೆ ಮನೆಗೆ ಊಟ ಬೇಕು ಹಾಗೆ ಅಂತ ಒಂದು ಹೇಳಿದರೆ ಮಗುವಿಗೆ ವಿಶ್ವಾಸ ಇರುತ್ತದೆ. ಹೌದು, ನಾಳೆ ಊಟಕ್ಕೆ ಬೇಕಲ್ಲ, ಯಾರು ಕೊಡೋರು ನಮಗೆ? ಸೇವ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು, ಆ ಗಾಯತ್ರಿ ಮಾಡಿದರೆ ಆಯಿತು, ಬಿಟ್ಟರೆ ಆಯಿತು. ಆ ಥರ ಒಂದು ಸೈಕಾಲಜಿಕಲ್ ಎಫೆಕ್ಟು ಬಂದ್ಬಿಡ್ತದೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಈ ರೀತಿಯಾಗಿ ದಾನವನ್ನು ಕ್ಷತ್ರಿಯರು ತಗೋಬಾರ್ದು ಎನ್ನುವ ಮಾತನ್ನು ಗೌರಮುಖದವರು ಹೇಳ್ತಾರೆ. ಮುಂದೆ ಏನಾಯಿತು? ಆ ಮಂತ್ರಿ ಹೋಗಿ ಆ ವಿಚಾರವನ್ನು ರಾಜನಿಗೆ ಹೇಳ್ತಾನೆ. ಮುಂದೆ ಏನಾಯಿತು ಎಂಬ ಅದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.